ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಯಡಿಯೂರಪ್ಪ ಮಾಡೇ ಬಿಟ್ಟರು ಮಾಸ್ಟರ್ ಪ್ಲಾನ್. ಯತ್ನಾಳ್ ಸಿಂಹ ಮತ್ತು ಅನಂತಕುಮಾರ್ ಹೆಗಡೆ ಜೊತೆ ಭರ್ಜರಿಯಾದಂಥ ಚರ್ಚೆ. ಸಿದ್ದು ವಿರುದ್ಧ ಗುದ್ದಾಡಲು ಎಡ್ಡಿ ರೆಡಿ. ಏನಿದರ ಅಪ್ಡೇಟ್ ಇವೆಲ್ಲವನ್ನ ನೋಡೋದಕ್ಕಿಂತ ಮೊದಲು ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಯಡಿಯೂರಪ್ಪನವರು ಇದೀಗ ಚುನಾವಣಾ ರಾಜಕೀಯದಿಂದ ದೂರ ಇರ್ಬೋದು, ಆದರೆ ಅವರು ಸಕ್ರಿಯ ರಾಜಕಾರಣ ಅಥವಾ ಚುನಾವಣೆಯನ್ನು ಗೆಲ್ಲುವ ರೀತಿಯಲ್ಲಿ ಅಥವಾ ಬಿಜೆಪಿಯನ್ನು ಗೆಲ್ಲಿಸುವ ರೀತಿಯಲ್ಲಿ ಯಾವೆಲ್ಲ ಪ್ಲಾನ್ ಬೇಕು ಮತ್ತು ಆ ರಾಜಕಾರಣದಿಂದ ಅವರು ಈಗಲೂ ಕೂಡ ಸಕ್ರಿಯರಾಗಿದ್ದಾರೆ ಮತ್ತು ತಮ್ಮ 81ನೇ ವಯಸ್ಸಿನಲ್ಲೂ ಕೂಡ ಇದೀಗ ರಾಜ್ಯವನ್ನು ಪ್ರವಾಸ ಮಾಡುವಂಥ ಒಂದು ಸೂಚನೆ ಹೈಕಮಾಂಡ್ನಿಂದ ಸಿಕ್ಕಿದೆ. ಮತ್ತು ಸದ್ಯವೇ ಇದೀಗ ನಮ್ಮ ರಾಜ್ಯದ ಮೂಲೆ ಮೂಲೆ ಸುತ್ತಿ ತಾಲೂಕು ಸುತ್ತಿಯಲ್ಲಿ ನಮ್ಮ ಕಾರ್ಯಕರ್ತನ ಹುರಿದುಂಬಿಸುವ ಮತ್ತು ಮುಂದಿನ ಚುನಾವಣೆ ಆಗಿರ್ಬೋದು, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಮತ್ತು JBA ಎಲೆಕ್ಷನ್ಗೆ ಬಿಜೆಪಿಯನ್ನು ಸದೃಢ ಮಾಡುವಂಥ ದೃಷ್ಟಿಯಲ್ಲಿ ಇದೀಗ ಹೈಕಮಾಂಡ್ ಅಧ್ಯಕ್ಷರಾದಂಥ ಅಥವಾ ರಾಷ್ಟ್ರೀಯ ಅಧ್ಯಕ್ಷರಾದಂಥ ನಿತಿನ್ ನಬೀನ್ ಅವರು ಕೂಡ ಯಡಿಯೂರಪ್ಪನಿಗೆ ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥ ಬ್ರೇಕಿಂಗ್ ನ್ಯೂಸ್ ಕೂಡ ಸಿಗ್ತಾ ಇದೆ. ಮತ್ತು ಆ ವಿಷಯವಾಗಿ ನಾವು ಕೂಡ ಒಂದು ನ್ಯೂಸನ್ನು ಕೂಡ ಅಥವಾ ರಿಪೋರ್ಟನ್ನು ಕೂಡ ಮಾಡಿದ್ವಿ. ಇದರ ಮುಂದುವರೆದ ಭಾಗವಾಗಿ ಯಡಿಯೂರಪ್ಪನವರು ನಮ್ಮ ರಾಜ್ಯದ ಮೂಲೆ ಮೂಲೆ ಸುತ್ತುವಾಗ ಕೆಲವೊಂದು ಅಜೆಂಡವನ್ನು ಕೂಡ ಹಾಕೊಂಡಿದ್ದಾರೆ. ಆ ಅಜೆಂಡಾ ಏನು ಎನ್ನುವುದನ್ನು ನೋಡ್ತಾ ಹೋದರೆ ನೋಡಿ, ಬಿಜೆಪಿ ಅಂದ್ಕೊಳ್ಳಿ, ಇದೀಗ ಬಿಜೆಪಿಯಲ್ಲಿ ಎರಡು ಬಣ, ಒಂದು ಯಡಿಯೂರಪ್ಪನವರ ಬಣ ಅಂದರೆ ವಿಜೇಂದ್ರ ಅವರ ಬಣ, ಮತ್ತೊಂದು ಯತ್ನಾಳ್ ಅವರ ಬಣ ಅಥವಾ ಈ ಕುಮಾರ ಬಂಗದಪ್ಪನ ಬಣ ಅಥವಾ ಜಾರಕಿಹೊಳಿ ಬಣ ಎನ್ನುವಂಥ ಎರಡು ಬಣಗಳಿದೆ. ಮೊದಲು ಆ ಬಣಗಳನ್ನು ಒಂದು ಮಾಡಬೇಕು. ಯಾವುದೇ ಕಾರಣಕ್ಕೂ ಕೂಡ ತಾನು 2008-9ರಲ್ಲಿ 2012ರಲ್ಲಿ ಬಿಜೆಪಿಯನ್ನು ಬಿಟ್ಟು KJPಯನ್ನು ಕಟ್ಟಿದಾಗ ಯಾವ ರೀತಿಯಲ್ಲಿ ಎರಡು ಬಣ ಆಗಿ ಸಿದ್ದರಾಮಯ್ಯನವ್ರನ್ನ ಗೆಲ್ಲಿಸಲಿಕ್ಕೆ ಅಂದರೆ ಪರೋಕ್ಷವಾಗಿ ಸಪೋರ್ಟ್ ಆಯ್ತಲ್ಲ ಅಥವಾ ಪರೋಕ್ಷವಾಗಿ ಕಾರಣವಾಯ್ತಲ್ಲ, ಅಂಥ ಒಂದು ಬಣಗಳು ಇದೀಗ ಬಿಜೆಪಿಲಿ ಇರಲೇಬಾರ್ದು. ಅದರಲ್ಲೂ 2028ರ ಚುನಾವಣೆಯಲ್ಲಿ ಕಾಂಗ್ರೆಸ್ ವಿರುದ್ಧ ಗೆಲ್ಲಬೇಕಂದ್ರೆ, ಕಾಂಗ್ರೆಸ್ ಗ್ಯಾರಂಟಿ ವಿರುದ್ಧ ಗೆಲ್ಲಬೇಕಂದ್ರೆ ಇದು ದೊಡ್ಡ ಪ್ಲಾನೇ ಬೇಕಾಗುತ್ತೆ. ಇಲ್ಲ ಅಂದರೆ ನಾವು 60-70 ಸೀಟನ್ನು ಕೂಡ ಗೆಲ್ಲಕ್ಕಾಗಲ್ಲ ಎನ್ನುವಂಥ ಒಂದು ಮನವರಿಕೆ ಸ್ವತಃ ದಕ್ಷಿಣ ಭಾರತದಲ್ಲಿ ಬಿಜೆಪಿ ಹೆಬ್ಬಾಗಿಲನ್ನು ಓಪನ್ ಮಾಡಿದಂಥ ಯಡಿಯೂರಪ್ಪನವರಿಗೆ ಸ್ವತಃ ಅರ್ಥ ಆಗಿದೆ. ಹಾಗಾಗಿ ವಿಜಯೇಂದ್ರ ಅವರನ್ನ ಫೇಸ್ ಆಗಿರ್ಬೋದು ಅಥವಾ ಯಡಿಯೂರಪ್ಪನವ್ರ ಫೇಸ್ ಆಗಿರ್ಬೋದು, ಯಾವ ಫೇಸ್ಗಿಂತ ಇದೀಗ ಒಂದೇ ಒಂದು ಬಣ ಇರಬೇಕು ಅನ್ನುವಂಥ ಒಂದು ಮನದಟ್ಟಗೆ ಅಥವಾ ಒಂದು ನಿರ್ಧಾರಕ್ಕೆ ಯಡಿಯೂರಪ್ಪನವ್ರು ಬಂದಂತಿದೆ. ಹಾಗಾಗಿ ಇದೀಗ ರಾಜ್ಯ ಪ್ರವಾಸ ಮಾಡುವಂಥ ಸಂದರ್ಭದಲ್ಲಿ ಯಾವ ಜಿಲ್ಲೆಗೆ ಹೋದಾಗಲೂ ಕೂಡ ಆ ಜಿಲ್ಲೆಯಲ್ಲಿ ವಿಜೇಂದ್ರ ಅವರಿಂದ ದೂರ ಸರಿದಂಥ ಪ್ರತಿಯೊಬ್ಬ ನಾಯಕರನ್ನ ಮೀಟ್ ಮಾಡಿ, ಇಲ್ಲ ನೀವು ಇರಲೇಬೇಕು, ಬಿಜೆಪಿ ಅಂದ್ಕೊಳ್ಳೋದು ವಿಜೇಂದ್ರ ಅಲ್ಲ, ಬಿಜೆಪಿ ಅಂದ್ಕೊಳ್ಳೋದು ಯಡಿಯೂರಪ್ಪನಲ್ಲ, ಬಿಜೆಪಿ ಅಂದ್ಕೊಳ್ಳೆ ಪ್ರತಿಯೊಬ್ಬ ಕಾರ್ಯಕರ್ತರು ನಾವು ಕಾಂಗ್ರೆಸ್ ಪಕ್ಷವನ್ನು ಸೋಲಿಸಬೇಕಂದ್ರೆ, ಅದನ್ನು DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ನಡುವಿನ ಕಚ್ಚಾಟವನ್ನು ಯೂಸ್ ಮಾಡಿಕೊಂಡು ಕಾಂಗ್ರೆಸ್ಸನ್ನು ಸೋಲಿಸಬೇಕಂದ್ರೆ ನಾವೆಲ್ಲ ಒಗ್ಗಟ್ಟಾಗಿರ್ಬೇಕಾಗುತ್ತೆ. CM ಪಟ್ಟ ಯಾರು ಬೇಕಾದ್ರೂ ಆಗ್ಬೋದು, ಯಾಕಂದರೆ ಬಿಜೆಪಿಯಲ್ಲಿ ಅವರೇ CM ಆಗ್ತಾರೆ, ಇವರೇ CM ಆಗ್ತಾರೆ ಅನ್ನುವಂಥ ಲೆಕ್ಕಾಚಾರ ಅದು ಹಳೆಯ ನಾವಿರುವಾಗ ಆಗ್ತಿತ್ತು. ಆದರೆ ಈಗ ಎಲ್ಲವೂ ಕೂಡ ವಿಚಿತ್ರವಾಗಿದೆ, ಎಲ್ಲವೂ ಕೂಡ ವಿಭಿನ್ನವಾಗಿದೆ. ಯಾರು ಬೇಕಾದ್ರೂ ಇಲ್ಲಿ CM ಆಗ್ಬೋದು, ನೀವು ಆಗ್ಬೋದು, ಇವರು ಆಗ್ಬೋದು, ಯಾರು ಬೇಕಾದ್ರೂ CM ಆಗ್ಬೋದು ಅನ್ನೋ ದೃಷ್ಟಿಯಲ್ಲಿ ಪ್ರತಿಯೊಬ್ಬರ ಮನಸ್ಸನ್ನು ಅಥವಾ ಪ್ರತಿಯೊಬ್ಬರ ಮನವನ್ನು ಒಲಿಸುವಂಥ ದೃಷ್ಟಿಯಲ್ಲಿ ದೊಡ್ಡ ಮಾಸ್ಟರ್ ಪ್ಲ್ಯಾನನ್ನು ಹಾಕ್ಕೊಂಡಿದ್ದಾರೆ ಯಡಿಯೂರಪ್ಪನವರು. ಅದರ ಮುಂದುವರೆದ ಭಾಗವಾಗಿ ಬೆಳಗಾಂ ಪ್ರವಾಸ ಆದರೆ ಜಾರಕಿಹೊಳಿ ಜೊತೆ ಮಾತನಾಡ್ಕೊಂಡ್ರೆ, ರಮೇಶ್ ಜಾರಕಿಹೊಳಿ ಅವರ ಜೊತೆ ಮಾತನಾಡಿ ಅವರ ಮನವೊಲಿಸುವಂಥ ಕಾರ್ಯ ಕೂಡ ಆಗಲಿದೆ ಅನ್ನುವಂಥ ಪಕ್ಕಾ ಮಾಹಿತಿ ಸಿಗ್ತಿದೆ. ಅದರ ಜೊತೆಗೆ ಯತ್ನಾಳ್ ಅಂದರೆ ವಿಜಯನಗರಕ್ಕೆ ಹೋದಾಗ ಅಲ್ಲೂ ಕೂಡ ಅಂದರೆ ಯತ್ನಾಳ್ ಅವರ ಕ್ಷೇತ್ರಕ್ಕೆ ಹೋದಾಗ ಅಲ್ಲೂ ಕೂಡ ಯತ್ನಾಳ್ ಅವರನ್ನ ಮನವೊಲಿಸಿ, ಇಲ್ಲ ನೀವು ಇರಬೇಕು ಮತ್ತು ಮುಂದಿನ ದಿನಗಳಲ್ಲಿ ನಿಮ್ಮನ್ನು ಕೂಡ 2028ರ ಕೊನೆಯ ವೇಳೆಗೆ ನಿಮ್ಮನ್ನು ಕೂಡ ಪಕ್ಷಕ್ಕೆ ಸೇರಿಸ್ಕೊಳ್ತಾರೆ ಮತ್ತು ಪಕ್ಷದಲ್ಲಿ ಒಂದು ಒಳ್ಳೆಯ ಸ್ಥಾನಮಾನವನ್ನು ಕೊಡ್ತೀವಿ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ನೀವು ಮತ್ತೆ ಬಣಗಳ ಲೆಕ್ಕಾಚಾರದಲ್ಲಿ ಬೇರೆ ಪಕ್ಷವನ್ನು ಕೊಟ್ಟೋದಾಗಲಿ ಅಥವಾ ಬಿಜೆಪಿ ವಿರುದ್ಧ ಹರಿಹಾಯ್ದಾಗಲಿ ಯಾವುದನ್ನು ಕೂಡ ಮಾಡಬಾರ್ದು ಎನ್ನುವಂಥ ಮಾತುಕತೆ ನಡೆಯುವಂಥ ಸಾಧ್ಯತೆ ಕೂಡ ಇದೆ. ಯಾವಾಗ ವಿಜಯಪುರಕ್ಕೆ ಹೋದಾಗ, ಇನ್ನು ಉತ್ತರ ಕನ್ನಡಕ್ಕೆ ಹೋದಾಗ, ಉತ್ತರ ಕನ್ನಡದಿಂದ ಅನಂತಕುಮಾರ್ ಹೆಗಡೆ ಅವರು 6 ಬಾರಿ MP ಆಗಿದ್ದಾರೆ. ಅಂದರೆ ಅವರ ಒಂದು ವರ್ಚಸ್ಸು ಹೇಗಿತ್ತಂದರೆ, ಅವರಿಗೆ ಟಿಕೆಟ್ ಕೊಡೋದಂಥ ಕಾರಣಕ್ಕಾಗಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅನ್ನುವಂಥ ಒಬ್ಬ ವ್ಯಕ್ತಿಯನ್ನು ಕೂಡ ಸಾರಸಗಟ್ಟಿಗೆ 2.5 ಲಕ್ಷ 3 ಲಕ್ಷ ಅಂತರದಲ್ಲಿ ಗೆದ್ದಂಥ ಒಂದು ಎಕ್ಸಾಂಪಲ್ ಕೂಡ ನಮ್ಮ ಕಣ್ಮುಂದೆ ಬರುತ್ತೆ. ಹಾಗಾಗಿ ಈ ಅನಂತಕುಮಾರ್ ಹೆಗಡೆ ಆಗಿರ್ಬೋದು, ಅನಂತಕುಮಾರ್ ಹೆಗಡೆ ಅವರ ಒಂದು ಹಿಂದುತ್ವದ ವರ್ಚಸ್ಸು ಯಾವ ಕಾರಣಕ್ಕೆ, ಯಾವ ಲೆಕ್ಕದಲ್ಲಿದೆ ಅಂದರೆ ಪ್ರತಿಯೊಬ್ಬರ ಯುವಕರ ಮನಸ್ಸಲ್ಲೂ ಕೂಡ ಅನಂತಕುಮಾರ್ ಹೆಗಡೆ ಇದ್ದಾರೆ. ಆದರೆ ಕೆಲವೊಂದು ಸಾರಿ ಅವರ ಮಾತನ್ನು ಆಡಿದ್ದು ಮತ್ತು ಬಿಜೆಪಿ ಅವರನ್ನು ದೂರ ಮಾಡಿದ್ದು, ಬಿಜೆಪಿಯ ಮತ್ತೊಂದು ಬಣ ಅವರನ್ನು ಹೊರಹಾಕಿದ್ದು ಎಲ್ಲವೂ ಕೂಡ ಕೆಲವೊಂದು ಕೋಲಾಹಲಕ್ಕೆ ಕಾರಣವಾಗಿತ್ತು. ಮತ್ತು ಕೊನೆಯ ಅವಧಿಯಲ್ಲಿ ಅವರಿಗೆ ಟಿಕೆಟ್ ಕೂಡ ಕೊಟ್ಟಿರಲಿಲ್ಲ. ಅವರ ಬದಲಾಗಿ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರಿಗೆ ಕೊಟ್ಟಿದ್ರು. ಆದರೆ ಅವು ಕೂಡ ಕಾಂಟ್ರವರ್ಸಿ ಆಗಲಿಲ್ಲ. ಯಡಿಯೂರಪ್ಪನವರ ಮಾತನ್ನು ಈಗಲೂ ಕೂಡ ಅನಂತಕುಮಾರ್ ಹೆಗಡೆ ಅವರು ಕೇಳ್ತಾರೆ ಅನ್ನುವಂಥ ಮಾತು ಕೂಡ ಅನೇಕ ಬಾರಿ
ಹೇಳಲಾಗ್ತಿದೆ ಮತ್ತು ಅದಕ್ಕೆ ತಕ್ಕಂಥ ಒಂದು ಉದಾಹರಣೆ ಕೂಡ ಎಕ್ಸಾಂಪಲ್ ಕೂಡ ಸಿಕ್ಕಿದೆ. ಆದರೆ ಅನಂತಕುಮಾರ್ ಹೆಗಡೆ ಅವರು ಇದೀಗ ರಾಜಕೀಯದಿಂದ ದೂರವಾಗಿದ್ದಾರೆ. ಅವರು ಒಂದು ಕಂಪನಿಯನ್ನು ಓಪನ್ ಮಾಡ್ಕೊಂಡಿದ್ದಾರೆ ಮತ್ತು ನ್ಯಾನೋ ಟೆಕ್ನಾಲಜಿ ಅನ್ನುವಂಥ ಕಂಪನಿ ಮುಖಾಂತರ ಕ್ಯಾನ್ಸರ್ ಪೀಡಿತರಿಗೆ ಒಂದೊಳ್ಳೆಯ ಅವಕಾಶವನ್ನು ಕೊಡಬೇಕು, ಒಂದೊಳ್ಳೆಯ ಔಷಧಿಯನ್ನು ಕೊಡಬೇಕು ಮತ್ತು ನಾವು ಕ್ಯಾನ್ಸರ್ ಮುಕ್ತ ಪ್ರಪಂಚವಾಗಿ ಮಾಡಬೇಕೆನ್ನುವಂಥ ಒಂದು ದೂರದೃಷ್ಟಿಯ ಒಂದು ಯೋಚನೆ ಇಟ್ಕೊಂಡು ಇದೀಗ ಒಂದು ಕಂಪನಿ ಕೂಡ ಓಪನ್ ಮಾಡಿದ್ದಾರೆ. ಹಾಗಾಗಿ ಅವರು ರಾಜಕೀಯಕ್ಕೆ ಬರಲ್ಲ ಎನ್ನುವಂಥ ಸ್ಪಷ್ಟವಾದಂಥ ಮಾತನ್ನು ಅನೇಕ ಬಾರಿ ಮಾಧ್ಯಮದ ಮುಂದೆ ಹೇಳಿದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಕಳೆದ ಒಂದು ತಿಂಗಳಿಂದ ಇಲ್ಲ ಅನಂತಕುಮಾರ್ ಹೆಗಡೆ ಅವರು ರಾಜಕಾರಣಕ್ಕೆ ಬರ್ತಾರೆ ಮತ್ತು ಯಡಿಯೂರಪ್ಪನವರ ಮಾತನ್ನು ಕೇಳ್ತಾರೆ. ಏನಿರಬಹುದು ಅಂತ ಲೆಕ್ಕಾಚಾರ ಅದು ಕುತೂಹಲಕ್ಕೆ ಕಾರಣವಾಗಿತ್ತು. ಆದರೆ ನನ್ನ ಲೆಕ್ಕಾಚಾರ ಪ್ರಕಾರ ಅವರ ಮಾತಿನಂತೆ ನಡ್ಕೊಂಡವರು ಯಾವತ್ತೂ ಕೂಡ ಮಾತನ್ನು ಬಿಟ್ಕೊಡಲ್ಲ. ಒಂದು ಮಾತನ್ನು ಯಾವ ವ್ಯಕ್ತಿ ವಿರುದ್ಧ ಹೇಳಿದ್ರು ಕೂಡ ಅದು ಹೈಕಮಾಂಡ್ ಹೇಳಿ, ಪಕ್ಷ ಹೇಳಿ, ಯಾವುದೇ ನಾಯಕ ಹೇಳಿದ್ರು ಕೂಡ ಒತ್ತಡಕ್ಕೆ ಮಣಿದು ಆ ಪದವನ್ನು ಹಿಂದೆ ಪಡೆದುಕೊಂಡಂಥ ವ್ಯಕ್ತಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಾನು ಕಂಡಂತೆ ಅನಂತಕುಮಾರ್ ಹೆಗಡೆ ಮಾತ್ರ. ರಾಜಕೀಯ ನೀತಿ, ವಿರೋಧ, ಧರ್ಮ ಬೇರೆ ಬೇರೆ ಮಾತು ಇರ್ಬೋದು, ಆದರೆ ಆಡಿದಂಥ ಮಾತನ್ನು ವಾಪಸ್ ಪಡೆದುಕೊಂಡಂಥ ವ್ಯಕ್ತಿ ಅನಂತಕುಮಾರ್ ಹೆಗಡೆ ಅಲ್ವೇ. ಹಾಗಾಗಿ ಅನೇಕ ಮಾಧ್ಯಮದ ಮುಂದೆ ಹೇಳಿದ್ದಾರೆ, ನಾನು ರಾಜಕೀಯದ ಬಗ್ಗೆ ಕಾಮೆಂಟ್ ಮಾಡಲ್ಲ, ಯಾಕಂದರೆ ನಾನು ರಾಜಕೀಯದ ಹೊರಗಿದ್ದೇನೆ ಎನ್ನುವಂಥ ಸ್ಪಷ್ಟ ಮಾತನ್ನು ಹೇಳಿದ್ರು. ಹಾಗಾಗಿ ಅನಂತಕುಮಾರ್ ಹೆಗಡೆ ಅವರು ಬರುವುದು ತುಂಬ ಕಷ್ಟ ಅಂತ ಹೇಳ್ಬೋದು. ಯಾಕಂದರೆ ಅವರು ರಾಜಕೀಯದಿಂದ ದೂರ ಆಗಿದ್ದಾರೆ ಮತ್ತು ಈಗಾಗಲೇ ರಾಜಕೀಯದಲ್ಲಿ ಸಾಧಿಸಬೇಕಾದ್ರೆ ಸಾಧಿಸಿದ್ದಾರೆ. ಒಂದು ಮುಖ್ಯಮಂತ್ರಿ ಆಗಿಲ್ಲ ಅಂತ ಹೇಳ್ಬೋದು, ಆದರೆ ರಾಜಕೀಯದಲ್ಲಿ ಅನಂತಕುಮಾರ್ ಹೆಗಡೆ ಮೂಡಿಸಿದಂಥ ಛಾಪ್ ಇದೆಯಲ್ಲ, ಅದು ಕೆಟ್ಟದ್ದು ಒಳ್ಳೆಯದು, ಅದು ಚರ್ಚೆಗೆ ಅರ್ಹವಾದದ್ದು. ಆದರೆ ಅನಂತಕುಮಾರ್ ಹೆಗಡೆ ಅವರು ಆ ಒಂದು ಸ್ಟೆಪ್ಪನ್ನು ಮುಗಿದು ಹೋಗಿದ್ದಾರೆ. ಹಾಗಾಗಿ ಅವರಿಗೆ ಮತ್ತೆ ರಾಜಕೀಯಕ್ಕೆ ಬರ್ತಾರೆ ಎನ್ನುವಂಥ ಮಾತು ಕೇಳಿ ಬಂದರೂ ಕೂಡ ನನಗನ್ಸಿದ ಪ್ರಕಾರ ಅವರು ರಾಜಕೀಯಕ್ಕೆ ಬರಲ್ಲ. ಆದರೆ ಕುತೂಹಲವನ್ನು ಮೂಡಿಸಿದೆ. ಅನಂತಕುಮಾರ್ ಹೆಗಡೆ ಅವರನ್ನ ವಾಪಸ್ ಕರೆತರಬೇಕೆನ್ನುವಂಥ ಚರ್ಚೆ ಯಡಿಯೂರಪ್ಪನವರು ಮಾಡಿದ್ದಾರೆ. ಹಾಗಾಗಿ ಅದು ಚರ್ಚೆಗೆ ಗ್ರಾಸವಾಗಿದೆ ಅನ್ನುವಂಥ ಸ್ಪಷ್ಟ ಸಂದೇಶ ಅರ್ಥ ಆಗ್ತಿದೆ. ಒಂದು ಕಡೆ ಯತ್ನಾಳ್ ಅವರು, ಒಂದು ಕಡೆ ಜಾರಕಿಹೊಳಿ ಅವರು, ಒಂದು ಕಡೆ ಅನಂತಕುಮಾರ್ ಹೆಗಡೆ ಅವರು, ಒಂದು ಕಡೆ ವಿಜೇಂದ್ರ ಅಥವಾ ಯಡಿಯೂರಪ್ಪನವ್ರ ಮುಖಾಂತರ ಪ್ರತಾಪ್ ಸಿಂಹ ಆಗಿರ್ಬೋದು, ಮೈಸೂರು ಭಾಗದಲ್ಲಿ ಅವರಿಗೆ ರಾಜ್ಯದಲ್ಲಿ MLA ಟಿಕೆಟನ್ನು ಕೊಟ್ಕೊಂಡು ಮುಂದಿನ ಚುನಾವಣೆಯಲ್ಲಿ ಗೆಲ್ಲಿಸ್ಕೊಂಡು ಅವರಿಗೊಂದು ಸಚಿವ ಸ್ಥಾನವನ್ನು ಕೊಡುವಂಥ ಭರವಸೆ ನೀಡಲಾಗಿದೆ. ಇನ್ನು ಅರವಿಂದ್ ಲಿಂಬಾವಳಿ, ಕುಮಾರ್ ಬಂಗಾರಪ್ಪ, BP ಹರೀಶ್, ಹೀಗೆ ಅನೇಕರು, GM ಸಿದ್ದೇಶ್ವರ ಆಗಿರ್ಬೋದು, ಇವರೆಲ್ಲರೂ ಕೂಡ ಯಡಿಯೂರಪ್ಪನವರು ಸಂಭಾಳಿಸಬಹುದು. ಯಾಕಂದರೆ ವಿಜೇಂದ್ರ ಚಿಕ್ಕ ವಯಸ್ಸಿನ ಕಾರಣಕ್ಕೆ, ವಯಸ್ಸಿನ ಆಧಾರದಲ್ಲಿ ಸ್ವಲ್ಪ ಅವರಿಗೆ ಮುಜುಗರ ಆಗ್ಬೋದು ಅನ್ನೋಂಥ ಕಾರಣಕ್ಕಾಗಿ ಸ್ವತಃ ಈಗ ಯಡಿಯೂರಪ್ಪನವರು ಅಖಾಡಕ್ಕೆ ಕಾಲಿಟ್ಟಿದ್ದಾರೆ. ಮತ್ತು ಯಡಿಯೂರಪ್ಪನವರು ಯಾವತ್ತೂ ಒಂದು ಸ್ಪಷ್ಟ ನಿರ್ಧಾರವನ್ನು ತೆಗೆದುಕೊಂಡು ದೃಢ ಮನಸ್ಸಿಂದ ಹೋಗ್ತಾರಲ್ಲ, ಆಗ ಯಾವ ಕಾರಣಕ್ಕೂ ಕೂಡ ವಿರೋಧಿಗಳು ಗೆದ್ದಂಥ ಉದಾಹರಣೆ ಇಲ್ಲ. ನೀವು ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ಆದರೆ ಅಲ್ಲಿ ಇಲ್ಲಿಯ ತನಕ BJP ಗೆಲ್ಲಕ್ಕೆ ಸಾಧ್ಯವಾಗಿಲ್ಲ. ಅಂದರೆ ನಮ್ಮ ಕರ್ನಾಟಕದಲ್ಲಿ ಹೇಗೆ ಗೆತ್ತು? ಯಾಕಂದರೆ ಅದು ಯಡಿಯೂರಪ್ಪನವರ ಒಂದು ಸ್ಪಷ್ಟವಾದಂಥ ನಿರ್ಧಾರ ಇತ್ತು, ಅಥವಾ ಅವರ ಒಂದು ದೃಢ ನಿರ್ಧಾರದಿಂದ, ದೃಢ ಸಂಕಲ್ಪದಿಂದ ಊರು ಸುತ್ತಿ ಸೈಕಲ್ನಲ್ಲಿ ಪಂಚಾಯಿತಿಯಿಂದ MLA ತನಕ ಗೆದ್ದು 4 ಬಾರಿ ಮುಖ್ಯಮಂತ್ರಿ ಆದಂಥ ಯಡಿಯೂರಪ್ಪನವರು ಇದೀಗ ಮಾಸ್ಟರ್ ಪ್ಲಾನ್ ಹಾಕ್ಕೊಂಡಿದ್ದಾರೆ. ಇದು ಒಂದು ಭಾಗ. ಎರಡನೇ ಭಾಗವಾಗಿ ಅವರಿಗೊಂದು ನಿರ್ದೇಶನ ಇದೆ. ಯಾಕಂದರೆ ಯಾವುದೇ ಕಾರಣಕ್ಕೂ ಕುಮಾರಸ್ವಾಮಿ ಅವರನ್ನು ನಂಬಬಾರದು. ಮುಂದಿನ ಚುನಾವಣೆಯಲ್ಲಿ ಕೇವಲ 30-35 ಸೀಟ್ ಗೆದ್ದರೂ ಕೂಡ ನಮ್ಮನ್ನು ಆಟ ಆಡಿಸ್ಬಿಡ್ತಾರೆ ಮತ್ತು ನಮ್ಮ 2 ರಾಷ್ಟ್ರೀಯ ತಂಡಗಳನ್ನ ಆಟ ಆಡಿಸ್ತಾರೆ, ರಾಷ್ಟ್ರೀಯ ಒಂದು ಪಕ್ಷಗಳನ್ನ ಆಟ ಆಡಿಸ್ತಾರೆ. ನಮ್ಮ ಕಡೆ ಒಂದು 80 ಸೀಟ್ ಇತ್ತಂದರೆ ನಮಗೂ ಆಟ ಆಡಿಸ್ತಾರೆ, ಕಾಂಗ್ರೆಸ್ ಕಡೆ ಒಂದು 85 ಸೀಟ್ ಇದ್ದರೆ ಅವರಿಗೂ ಆಟ ಆಡಿಸ್ತಾರೆ. ಹಾಗಾಗಿ ಕುಮಾರಸ್ವಾಮಿ ಅವರನ್ನು ಅಥವಾ JDS ಪಕ್ಷವನ್ನು ಯಾವುದೇ ಕಾರಣಕ್ಕೂ ನಂಬಬಾರದು. ಆ ದೃಷ್ಟಿಯಲ್ಲಿ ಈಗಲೇ ನಾವು ಒಂದು ಸ್ಪಷ್ಟ ಬಹುಮತದ ಕಡೆಗೆ ನಾವು ಮೈತ್ರಿ ಪಕ್ಷ ಇದ್ದರೂ ಕೂಡ ಸ್ಪಷ್ಟ ಬಹುಮತವನ್ನು ಸಾಧಿಸುವ, ಅಂದರೆ ಸಿಂಗಲ್ ಹ್ಯಾಂಡೆಡ್ ಪಕ್ಷವಾಗಿ ನಾವು ಮುನ್ನುಗ್ಗಬೇಕಿರುವಂಥ ಕಾರಣಕ್ಕಾಗಿ ಇದೀಗ ಅವರು ಕೂಡ ಹಾತೊರೆತಿದ್ದಾರೆ. ಅದಕ್ಕೆ ಮುಖ್ಯವಾದಂಥ ಕಾರಣ ಇದೀಗ ಕುಮಾರಸ್ವಾಮಿ ಅವರು ಮೈತ್ರಿ ಪಕ್ಷದಲ್ಲಿದ್ದರೂ ಕೂಡ ಅವರನ್ನು ನಂಬಬಾರದು ಅಂದರೆ ಯಡಿಯೂರಪ್ಪನವ್ರನ್ನ ಮುಂದೆ ಬಿಟ್ಟು ಅವರನ್ನು ರಾಜಕೀಯಕ್ಕೆ ಉಪಯೋಗಿಸಿಕೊಳ್ಬೇಕನ್ನುವಂಥ ಒಂದು ಸ್ಪಷ್ಟ ನಿರ್ಧಾರ ನಿತಿನ್ ನಬೀನ್ ಅವರು ಯಡಿಯೂರಪ್ಪನವರಿಗೆ ಸಲಹೆ ಕೊಟ್ಟಿದ್ದಾರೆ ಅನ್ನುವಂಥ ಮಾತು ಕೂಡ ಕೇಳಿಬರ್ತದೆ. ಇನ್ನು ಮೂರನೇದಾಗಿ, ಒಂದು ಪಕ್ಷದ ಸಂಘಟನೆ, ಅಂದರೆ ವಿರೋಧಿಗಳನ್ನ ನಮ್ಮ ಬುಟ್ಟಿಗೆ ಹಾಕೊಳ್ಳೋದು. ಎರಡನೇದಾಗಿ JDSನ ನಂಬದೇ ಯಾವುದೇ ರೀತಿಯಲ್ಲಿ ಕಾರ್ಯತಂತ್ರ ಮಾಡ್ಬೋದು. ಮೂರನೇದಾಗಿ ಯಾವುದೇ ಒಂದು ಅವಕಾಶ ಸಿಕ್ಕರೂ ಕೂಡ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು. ಒಂದು ವೇಳೆ DK ಶಿವಕುಮಾರ್ ಮುಖ್ಯಮಂತ್ರಿ ಆಗಿಲ್ಲ ಅಂದರೆ ಮತ್ತೆ ಸಿದ್ದರಾಮಯ್ಯನವರು 2 ವರ್ಷ ಕಾಲ ಮುಖ್ಯಮಂತ್ರಿ ಆಗ್ತಾರೆ ಮತ್ತು ಆಗ ಕಾಂಗ್ರೆಸ್ನ ಒಂದು ಪ್ರಗತಿಪರರಾಗಿರ್ಬೋದು, ಕಾಂಗ್ರೆಸ್ನ ನಂಬಿದವರು ಮತ್ತೆ ಸಿದ್ದರಾಮಯ್ಯನವರ ಪರವಾಗಿ ಅಥವಾ ಕಾಂಗ್ರೆಸ್ ಪರವಾಗಿ ಓಟ್ ಹಾಕ್ತಾರೆ. ಹಾಗಾಗಿ ಅವರಿಗೊಂದು 85-90 ಸೀಟ್ ಕನಿಷ್ಠವಾದರೂ ಬಂದೇ ಬರುತ್ತೆ. ನೀವು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಮುಂದುವರೆದ್ರೆ 2028ರಲ್ಲಿ DK ಶಿವಕುಮಾರ್ ಮುಖ್ಯಮಂತ್ರಿ ಅಭ್ಯರ್ಥಿ ಅನ್ನುವಂಥ ಘೋಷಣೆ ಮಾಡಿದ್ರು ಕೂಡ ಆಗಲೂ ಕೂಡ ಸ್ಪಷ್ಟ ಬಹುಮತ ಬರೆದಿದ್ರು. ಯಾವುದೇ ಕಾರಣಕ್ಕೂ ಈ ಗ್ಯಾರಂಟಿ ಯೋಜನೆಗಳು ಇಟ್ಕೊಂಡು ಅವರನ್ನು 80ಕ್ಕಿಂತ ಕಡಿಮೆ ಸೀಟು ಬರುವಂತೆ ಮಾಡುವುದು ಭಾರಿ ಕಷ್ಟ ಆಗುತ್ತೆ. ಹಾಗಾಗಿ ಒಂದು ವೇಳೆ DK ಶಿವಕುಮಾರ್ ಮುಖ್ಯಮಂತ್ರಿ ಆದರೆ ಅದನ್ನೇ ಇಟ್ಕೊಂಡು ಯಾಕೆ ನೀವು ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿಸಿದ್ರಿ, ನೀವು ಹಿಂದುಳಿದ ವರ್ಗದವರಿಗೆ ನೀವು ಅನೇಕರಿಗೆ ಮೋಸ ಮಾಡಿದ್ರಿ ಅನ್ನುವಂಥ ಕಾರಣ ಇಟ್ಕೋಬಹುದು. ಮತ್ತು DK ಶಿವಕುಮಾರ್ ಒಂದು ವೇಳೆ ಮುಖ್ಯಮಂತ್ರಿ ಆದರೆ ಅವರನ್ನು ಬೇರೆ ಕಾರಣದಿಂದಾಗಿ ಹೈಕಮಾಂಡ್ ಅಥವಾ ಕೇಂದ್ರ ಕೂಡ ಅವ್ರನ್ನ ED, IT ಮತ್ತು ಬೇರೆ ಕಾರಣದಿಂದ ಅವರಿಗೆ ತೊಂದರೆ ಕೊಡ್ಬೋದು. ಆ ಮುಖಾಂತರ ನಮಗೆ ಹೆಲ್ಪ್ ಆಗ್ಬೋದು ಎನ್ನುವಂಥ
ದೂರದೃಷ್ಟಿಯನ್ನು ಇಟ್ಕೊಂಡು ಯಡಿಯೂರಪ್ಪನವರಿಗೆ ಇದೀಗ ನಿಮ್ಮ ಮೊದಲ 2 ಕಾರ್ಯವನ್ನು ನೀವು ಮಾಡಿ ಮುಗಿಸ್ಬೇಡಿ. ಮೂರನೇ ಕೇಸ್ ಇದೆಯಲ್ಲ, ಅಂದರೆ ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಆದರೆ ಏನು ಮಾಡಬೇಕು ಎನ್ನುವಂಥ ಪ್ಲ್ಯಾನ್ ನಾವು ಮಾಡ್ತೇವೆ. ಹಾಗಾಗಿ ಮೊದಲು 2 ಕೇಸ್ ಅಂದರೆ ನೀವು ಪಕ್ಷವನ್ನು ಒಂದು ಮಾಡಬೇಕು, 2 ಬಣದಿಂದ 1 ಬಣ ಮಾಡಬೇಕು, ಮತ್ತು ಯಾವುದೇ ಕಾರಣಕ್ಕೂ ಕೂಡ ಈ ಮಂಡ್ಯ ಮೈಸೂರು ಬ್ಯಾಲ್ಟನ್ನು ನಿಮ್ಮ ಹಿಡಿತಕ್ಕೆ ತೆಗೆದುಕೊಳ್ಳುವಂಥ ದೃಷ್ಟಿಯಲ್ಲಿ ಕುಮಾರಸ್ವಾಮಿ ಅವರನ್ನ ನಂಬದಂಥ ಕಾರಣಕ್ಕಾಗಿ ನೀವು ಒಂದು ಪಕ್ಷವನ್ನು ಸಂಘಟನೆ ಮಾಡಬೇಕು ಮತ್ತು ಎಲ್ಲರನ್ನೂ ಒಗ್ಗಟ್ಟಿಸಿ ವಿಜಯೇಂದ್ರ ಅವರು ಅಧ್ಯಕ್ಷರಾದರೂ ಕೂಡ ನೀವೇ ಪಕ್ಷದ ಮುಖಂಡರು ಅಥವಾ ನೀವೇ ಮುಂದಾಳು ಎನ್ನುವಂಥ ದೃಷ್ಟಿಯಲ್ಲಿ ನೀವು ಪಕ್ಷವನ್ನು ಸಂಘಟನೆ ಮಾಡಬೇಕು ಎನ್ನುವಂಥ ದೃಷ್ಟಿಯಲ್ಲಿ ಹೈಕಮಾಂಡ್ ಕೂಡ ಸಲಹೆ ಕೊಟ್ಟಿದೆ. ಅದರ ಮುಂದುವರೆದ ಭಾಗವಾಗಿ ಕೇವಲ 15-20 ದಿನದಲ್ಲಿ ಇದೀಗ ಯಡಿಯೂರಪ್ಪನವರು ರಾಜ್ಯ ಪ್ರವಾಸವನ್ನು ಕೈಗೊಳ್ಳುತ್ತಾರೆ ಮತ್ತು ಆಗ ಪಕ್ಷ 2 ಬಣದಿಂದ 1 ಬಣವಾಗಿ ಯಡಿಯೂರಪ್ಪನವರೇ ರಾಜ್ಯಾಧ್ಯಕ್ಷರು ಎನ್ನುವಂಥ ಒಂದು ಸೂಚನೆ ಅಥವಾ ಒಂದು ದೂರದೃಷ್ಟಿ ಜನರಿಗೆ ತಲುಪಬೇಕು ಮತ್ತು ಇಡೀ ನಮ್ಮ ಪಕ್ಷಕ್ಕೆ ತಲುಪಬೇಕು ಅನ್ನುವಂಥ ಸಲಹೆ ಸಿಕ್ಕಿದೆ. ಹಾಗೆ ಕೇವಲ 20 ದಿನದಲ್ಲಿ ಯಡಿಯೂರಪ್ಪನವರ ರಾಜ್ಯ ಪ್ರವಾಸ ತಮ್ಮ ಇಳಿಯ ವಯಸ್ಸಿನಲ್ಲೂ ಮುಂದುವರಿಯುತ್ತೆ. ಇನ್ನು ಮುಂದೆ ಯಾವ ರೀತಿಯ ಡೆವಲಪ್ಮೆಂಟ್ ಆಗುತ್ತೆ ಮತ್ತು ಪ್ರತಾಪ್ ಸಿಂಹ, ಜಾರಕಿಹೊಳಿ, ಯತ್ನಾಳ್ ಮತ್ತು ಅನಂತಕುಮಾರ್ ಹೆಗಡೆ ಅವರು ಪಕ್ಷದ ಒಂದು ನಗವಾಗಿ ಪಕ್ಷಕ್ಕೆ ಸಾಥ್ ಕೊಡ್ತಾರಾ ಅಥವಾ ಈ ಬಣಗಳ ರಾಜಕೀಯ ಮತ್ತು ಮುಂದುವರಿಯುತ್ತಾ, ಇವೆಲ್ಲವೂ ಕೂಡ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.